ಚಾಟ್ರಿಬಿಲ್ ಇದಾ ಇಲ್ಲ ಸರ್ ಇನ್ನು ಹೋಗಕ್ಕೆ ಹಾಕಲ್ಲ ಟೈಮ್ ಏನು ಬೆಳಗ್ಗೆ ಟೈಮ್ ನಮ್ಮ ಸೈಟು ಸರ್ ಚಾಪ್ರಿ ಬಿಟ್ಟೋಗಿ ಭಯ ಆಗ್ತೈತೆ ಇರುತ್ತೆ ಜನರಲ್ ಹಾಸ್ಪಿಟಲ್ ಎದುರುಗಡೆ ಹಾಕ ಒಂದು ಬೇಕರಿ ಐತೆ ಇಂಪೋರ್ಟೆಂಟಾಗಿ ಹಾಸ್ಪಿಟಲಿಂದ ಮೇಲೆ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಇವತ್ತು ಲೇಪನ್ ಸ್ಕೂಲ್ನಲ್ಲಿ ಪಿಂಕ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಪಿಂಕ್ ಡ್ರೆಸ್ ಮತ್ತು ಪಿಂಕ್ ಟಾಯ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಹಂಗಾಗಿ ಇವತ್ತು ಸೆಲೆಬ್ರೇಷನ್ಗೆ ಲೇಪನ್ನು ಅವನು ಕೂಡ ಹೋಗಿದ್ದ. ಪಿಂಕಲ್ಲಿ ಎಷ್ಟು ಥರ ಪಿಂಕ್ ಇದ್ದಾವಲ್ವಾ ನೋಡಿ. ಇವತ್ತು ನಮ್ಮ ಅತ್ತೆ ಕೂಡ ಬರ್ತಾರೆ. ಸೊ ಹಂಗಾಗಿ ನಾನೇನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಚಿಕನ್ ದಮ್ ಬಿರಿಯಾನಿ ಮತ್ತು ಚಿಕನ್ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಡ್ತಾ ಇರೋದು ಚಿಕನ್ ದಮ್ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಚಿಕನ್ನು ಮತ್ತು ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಮೊಸರು ಹಾಕಿ ಚೆನ್ನಾಗಿ ಕೈಗಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಏನು ಒಂದು ಅರ್ಧ ಗಂಟೆ ಬಿಟ್ಟರೂ ತಪ್ಪಿಲ್ಲ. ಅಂದರೆ ನಿಮಗೆ ಟೈಮಿಂಗ್ಸ್ ಎಷ್ಟಿರುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. 10 ನಿಮಿಷ ಆದರೂ ಪರವಾಗಿಲ್ಲ. ನಾನೊಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಹಾಗೆ ಈ ಪಲಾವ್ ಐಟಮ್ಮು ಅಂತ ಹೇಳ್ತಾರಲ್ಲ, ಪಲಾವ್ ಸಾಮಾನು ಅಂತ ಹೇಳ್ತಾರೆ, ಕೆಲವು ಸ್ಪೈಸಸ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಹಾಕಿ ಒಂದು ಬಟ್ಲಿಗೆ, ಅಂದರೆ ಒಂದು ಚಿಕ್ಕ ಬಟ್ಲಿಗೆ ಎಲ್ಲನೂ ಹಾಕಿ ನೆನೆಯೋಕೆ ಬಿಡಿ. ಅದ್ರ ಜೊತೆಗೆ ಧನಿಯಾ ಕಾಳು ಹಾಕಬೇಕು. 1-2 ಸ್ಪೂನಷ್ಟು ಧನಿಯಾ ಕಾಳೆಲ್ಲ ಹಾಕಿ ನೆನೆಯೋಕೆ ಬಿಡಬೇಕು. ಅಂದರೆ ಸ್ವಲ್ಪ ಅದೇನು ಬೇಗ ನೆನೆಯುತ್ತೆ. ಇನ್ನು ಒಂದು ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾವೇನು ನೆನೆಸಿಟ್ಟಿದ್ವಲ್ಲ ಸ್ಪೈಸಸ್ಸು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ್ಮೇಲೆ ಅದನ್ನು ಎತ್ತಿಟ್ಕೊಂಬಿಡಿ. ಇದಾದಮೇಲೆ ಒಗ್ಗರಣೆಗೆ ನಾನು ಬಿರಿಯಾನಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಮಾಮೂಲಿ ಗೊತ್ತಲ್ಲ, ಸ್ಪೈಸಸ್ ಹಾಕಿ. ಸ್ಪೈಸಸ್ ಆಲ್ರೆಡಿ ಹಾಕಿದ್ರಿಂದ ಒಂದು ಸ್ವಲ್ಪ ಹಾಕ್ತೆ ಅಷ್ಟೇ. ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಫಸ್ಟ್ ಎಣ್ಣೆ ಹಾಕಿ ಸ್ಪೈಸಸ್ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ, ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಹುರಿದು ಅಂದರೆ ಫ್ರೈ ಮಾಡಿ, ಅದಾದಮೇಲೆ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ವಲ್ಲ, ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಹಾಕಿ ಚೆನ್ನಾಗಿ ನೀರೆಲ್ಲ ಸುಂಡಿ ಎಣ್ಣೆ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕಲ್ವ. ಸೊ ಹಂಗಾಗಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಹಾಕಿ, ಅಂದರೆ ಮತ್ತು ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಟೇಸ್ಟ್ ಮಾಡಿ ಮತ್ತೆ ಇದು ಮಾಡ್ಬೋದು, ಹಾಕ್ಕೊಬೋದು. ಅದಕ್ಕೆ ಅಕ್ಕಿ ಹಾಕಿ 1 ನಿಂಬೆಹಣ್ಣು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಳ ಹಾಕಿ 1-2 ವಿಷಲ್ ಕೂಗಿಸಿ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನೆಕ್ಸ್ಟು ಚಿಕನ್ ರೋಸ್ಟ್ಗೆ ಚಿಕನ್ನು ಮತ್ತು ಉಪ್ಪು ಹಾಗೆ ಅರಿಶಿಣ ಇದನ್ನು ಕೂಡ ಮ್ಯಾರಿನೇಷನ್ ಮಾಡ್ಕೊಬೇಕು. ಹಂಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಅಚ್ಕಾರದ ಪುಡಿ ಹಾಕಿ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕಿ ಕೈಗಲಿಸ್ಕೊಬೇಕು. ಇದು ಅಷ್ಟೇ, ತುಂಬ ಹೊತ್ತು ಬಿಡಿ. ಸ್ವಲ್ಪ ಇದನ್ನು ತುಂಬ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ. ಜಾಸ್ತಿ ಚಿಕನ್ ಇದ್ದರೆ 1 ಹೋಳು ಹಾಕ್ಕೊಳ್ಳಿ. ನಿಜ ನಿಂಬೆಹಣ್ಣು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಗೊತ್ತಾ. ಅರ್ಧ ಅನ್ನೋದಕ್ಕಿಂತ 1 ಹೋಳೆ ಹಾಕ್ಕೊಳ್ಳಿ, ಒಂದು ನಿಂಬೆಹಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದು ಎಲ್ಲ ಮ್ಯಾರಿನೇಟ್ ಆದಮೇಲೆ ಇದನ್ನು ಹತ್ತತ್ರ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು, ಚೆನ್ನಾಗಿ ನೆನಿಲಿ ಅಂತ. ಇವಾಗ ಎಣ್ಣೆನೂ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ, ಡೈರೆಕ್ಟ್ ಬಾಣಲಿಗೆ ಹಾಕ್ಬಿಟ್ಟು ಬೇಯೋಕೆ ಬಿಡಿ. ಅದೇ ನೀರೆಲ್ಲ ಬಿಟ್ಕೊಂಡು ಆ ನೀರಲ್ಲೇ ಅಂದರೆ ಸುಮಾರು ಒಂದು 90% ಅಷ್ಟು ಬೇಯುತ್ತೆ ಅದರಲ್ಲೇ. ನಾವು ನೀರು ಬಿಡೋಂಗೇ ಇಲ್ಲ. ಸೊ ಅದರಲ್ಲೇ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಹಂಗೆ ಕಡಿಮೆ ಆಗ್ತಾ ಅದು ಗೊತ್ತಾಗುತ್ತೆ ನೋಡಿ. ಇವಾಗ ಆಗಲೇ ಎಣ್ಣೆ ಬಿಡ್ತಾಯಿದೆ ನೋಡಿ. ನಾನು ಒಗ್ಗರಣೆಗೆ ಎಣ್ಣೆನೇ ಹಾಕಿರಲಿಲ್ಲ, ಮ್ಯಾರಿನೇಷನ್ ಮಾಡುವಾಗ ಹಾಕಿದ್ದೆ ನೋಡಿ. ಹಂಗೂ ಇಷ್ಟು ಎಣ್ಣೆ ಬಿಟ್ಟಿದೆ. ಚಿಕನಲ್ಲಿ ಜಿಡ್ಡಿದ್ದೇ ಇರುತ್ತೆ, ಸೊ ಆ ಜಿಡ್ಡೆಲ್ಲ ಬಿಟ್ಟಿದೆ. ಇದಾದಮೇಲೆ ನಾನು ಮತ್ತೆ ಇನ್ನೊಂದು ಪಾತ್ರೆಗೆ ರೋಸ್ಟ್ ಮಾಡ್ಕೊಳ್ಳಿಕ್ಕೆ ಎತ್ತಿಟ್ಕೊಬೇಕಿತ್ತು. ಹಂಗಾಗಿ ಮಡಿಕೆಯಲ್ಲಿ ಮಾಡೋಣ ಅಂದ್ಬಿಟ್ಟು ನೋಡಿದೆ, ಯಾಕೋ ಮಡಿಕೆ ನೋಡಿ ಲೈನ್ ಬಿಟ್ಟಿದೆ.
ಸೊ ಒಲೆ ಮೇಲೆ ಇಟ್ಟ ತಕ್ಷಣ ಪಟ್ಟಂತ ಒಡೆದೋಗ್ಬಿಟ್ರೆ ಯಾಕಪ್ಪ ಬೇಕು, ಅದು ಹೊಡೆಯೋದೊಡಿಲಿ ಬಂದು ಮುಖಕ್ಕೂ ಹೆಂಗಾದರೂ ಹೊಡೆದ್ಬಿಟ್ರೆ ಅಡುಗೆ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಭಯ ಆಯಿತು. ಅದಕ್ಕೆ ಬೇಡ ಅಂದ್ಬಿಟ್ಟು ಪಾತ್ರೆನೇ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಎಲ್ಲ ಹಾಕಿ ನಾವೇನು ಚಿಕನಲ್ಲಿ ರೋಸ್ಟ್ ಮಾಡಿದ್ವಲ್ಲ ಅದೆಲ್ಲ ಫುಲ್ ಇಂಬ್ರಿತ್ತದು. ಅದಾದಮೇಲೆ ನಾವು ಎತ್ಕೊಂಡಿದ್ದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮತ್ತೆ ಇನ್ನೇನು ಆಲ್ರೆಡಿ ಒಂದು 3/4 ಭಾಗ ಇನ್ನು 90% ಬೆಂದ್ಬಿಟ್ಟಿರುತ್ತೆ ಚಿಕನ್ನು. ಸೊ ಅವಾಗ ತಕ್ಕೊಂಡ್ರೆ ಸಾಕು ನೀವು, ಅಥವಾ ಫುಲ್ ಬೆಂದಮೇಲೆ ತಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಂಡ್ರೂ ಚೆನ್ನಾಗಿರ್ತೈತೆ. ಇನ್ನು ಚಿಕನ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿ ಮತ್ತು ಖಾರ ಪುಡಿ ಏನು ಬೇಕೋ ನೋಡಿಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಬೋದು. ಇನ್ನು ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದು ಏನು ತೇವಾಂಶ ಏನಿರುತ್ತೆ ಸ್ವಲ್ಪ ಎಲ್ಲ ಹೀರೋ ಥರ ಇಂಬ್ರಂಗೆ ಸ್ವಲ್ಪ ಹೊತ್ತು ಬಾಡಿಸಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ನನಗೆ ಈ ಟೇಸ್ಟ್ಗಿಂತ ಅಲ್ಲಿ ನಾನು ಏನು ಬಾಣಲಿಲಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಬೇಯತಕ್ಕ ರೋಸ್ಟ್ ಮಾಡಿದ್ವಲ್ಲ, ಫ್ರೈ ಮಾಡ್ಕೊಂಡವಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದರಿಂದ ತಕ್ಕೊಂಡಿರೋದ್ರಲ್ಲಿ ಬಾಣಲಿನಲ್ಲಿ ಈ ಥರ ಗ್ರೇವಿ ಇತ್ತು. ಸೊ ರೈಸ್ ಹಾಕ್ಬಿಟ್ಟು ಕಲಿಸ್ದೆ. ಈ ಥರ ತುಂಬ ಇಷ್ಟ ನನಗೆ ಈ ಥರ ಟೇಸ್ಟು. ಇದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸ್ವಲ್ಪ ಫ್ಯಾನ್ಸೇ ಜಾಸ್ತಿ ಇರ್ತಾರೆ ಇದಕ್ಕೆ, ಈ ಥರ ಟೇಸ್ಟ್ಗೆ. ಒಂಥರ ಇದೇನೋ ಜಾಸ್ತಿ ಟೇಸ್ಟ್ ಕೊಡುತ್ತೆ, ರುಚಿ ಕೊಡುತ್ತೆ, ಒಂಥರ ಇಷ್ಟ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗಲೂ ಅಷ್ಟೇ ನಮ್ಮ ಅಮ್ಮರೆಲ್ಲ ಹಿಂಗೆ ಕಲಸಿ ಕೊಡೋರು. ಕೊನೆಯಲ್ಲಿ ಏನು ಗೊಜ್ಜಂಥದ್ದು ಏನನ್ನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ತಿನ್ನೋಕೆ ಮಾತ್ರ ಸಖತ್ತು ಟೇಸ್ಟಿಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ಬಿರಿಯಾನಿ ಕೂಡ ರೆಡಿ ಆಯಿತು. ಲೇಪನ್ನ ಸ್ಕೂಲಿಂದ ಕರ್ಕೊಬರ್ಬೇಕಿತ್ತು. ಸೊ ಅಷ್ಟರೊಳಗೆ ಇದೆಲ್ಲ ಮಾಡಿಬಿಡೋಣ, ಲೇಪನ್ಗೂ ಬಿಸಿ ಬಿಸಿಯಾಗಿ ಊಟ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿರಿಯಾನಿನೂ ಕೂಡ ಎಲ್ಲ ರೆಡಿ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಅವನೋಗಿ ಕರ್ಕೊಂಡು ಬಂದಮೇಲೆ ಸರ್ವಿಂಗ್ ಮಾಡ್ತಿರೋದು ನಾನು. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ದಮ್ ಬಿರಿಯಾನಿ ಎಷ್ಟು ಈಸಿ ನೋಡಿ. ಅದು ಏನು ನಾವು ಮಸಾಲೆ ರೆಡಿ ಮಾಡ್ಕೊಂಡ್ವಲ್ಲ ಅದು ಸಿಕ್ಕಾಪಟ್ಟೆ ಈಸಿ. ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದೇ ಇಲ್ಲ. ತುಂಬಾ ರುಚಿ ಇತ್ತು. ಮಾಮೂಲಿ ಬಿರಿಯಾನಿಗಿಂತ ಇದು ಸ್ವಲ್ಪ ಎಕ್ಸ್ಟ್ರಾ ಬೇರೆ ಥರ ಫ್ಲೇವರ್ ಇತ್ತು, ಚೆನ್ನಾಗಿತ್ತು ತಿನ್ನೋಕ್ಕೆ. ಇದು ಅಷ್ಟೇ, ರೋಸ್ಟು ಕೂಡ ಚೆನ್ನಾಗಿತ್ತು. ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ಯಾರು ಇವರಲ್ಲ? ಚೋಟಾ ಭೀಮ್ ಮರ ಏನು ಮಾಡ್ತಾವನೆ ಚೋಟಾ ಭೀಮ್? ಹಿಂಗೆ ಹೊಡಿತಾವನಲ್ಲಿ, ಹಿಂಗೆ ಹೊಡಿತಾರೆ. ಇಲ್ಲಿ ಬರ್ದಿದ್ದೀನಿ. ಏನು ಹೇಳೋದು? ಚಾಟ್ರಿ ಬಿಲ್ ಇದು ನಾನಿಗೂ ಕೊಡ್ಸ. ಅದು ಕೋತಿ ಓಡ್ಸೋಕೆ ಮಾಡೋದು. ಕೋತಿ ಓಡ್ಸೋದು ಇದು ಮಾಡೋದಂಗೆಲ್ಲ ಮಾಡಬಾರ್ದು. ನಿಂಗೆ ಬರೋಲ್ಲ ಅದೆಲ್ಲ ಹೊಡಿಯೋಕ್ಕೆ. ಯಾರಿಗಾನ ಬಿತ್ತು ಅಂದರೆ ತಲೆ ಡಮ್ ಅಂದ್ಬಿಡುತ್ತೆ. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಇದು. ಸೊ ಇದೇನಪ್ಪ ಚಿಕನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದ್ಕೊಂಬೇಡಿ. ಇದು ನೆಕ್ಸ್ಟ್ ಡೇ, ಅದು ಮಾರನೇ ದಿನದ್ದು. ಸೊ ಅವತ್ತೆಲ್ಲ ಮಾಮೂಲಿ ವಾರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚುಂಚನಕಟ್ಟೆ ದೇವಸ್ಥಾನಕ್ಕೆ ಹೋಗೋಣ, ನಮ್ಮ ಅತ್ತೆ ಬಂದಿತ್ತಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ, ನಾನು ನಮ್ಮ ಅತ್ತೆ ಎಲ್ಲ. ಸೊ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ದೇವ್ರನ್ನ ಮಾತ್ರ ವಿಡಿಯೋ ಮಾಡಿಕೊಂಡೆ. ಇದು ಮಹದೇಶ್ವರ ದೇವಸ್ಥಾನ ಅಂತ ಕೆ ಆರ್ ನಗರದಲ್ಲೇ ಒಂದು ನಂಬರ್ 1 ಅಂತಲೇ ಹೇಳ್ಬೋದು. ಆದರೆ ರೀಸೆಂಟಾಗಿ ನಾವು ಕೆ ಆರ್ ನಗರಕ್ಕೆ ಬಂದು ಎಷ್ಟೋ ವರ್ಷ ಆದಮೇಲೆ ಇದು ದೇವಸ್ಥಾನ ನಿರ್ಮಾಣ ಆಗಿದ್ದು, ಅದನ್ನು ಕಟ್ಟಿದ್ದು. ಸೊ ಚೆನ್ನಾಗಿದೆ ದೇವಸ್ಥಾನ. ಪ್ರತಿ ಸೋಮವಾರ ನಾವು ಹೋಗ್ತಾಯಿದ್ವಿ, ಒಂದೊಂದು ಸಾರಿ ಸ್ಕಿಪ್ ಆಗುತ್ತೆ, ಹೋಗೋಕ್ಕಾಗಲ್ಲ. ಬಟ್ ಜ್ಞಾಪಕ ಬಂದಾಗೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ. ಇನ್ನು ನಾವು ಅಲ್ಲಿಂದ ಬಂದು ಮನೇಲೆಲ್ಲ ತಿಂಡಿ ತಿಂದು ಅದಾದಮೇಲೆ ಚುಂಚನಕಟ್ಟೆಗೆ ಬಂದ್ವಿ. ಚುಂಚನಕಟ್ಟೆಯಲ್ಲಿ ಫಾಲ್ಸ್ ಕೂಡ ಹರಿತಾ ಇತ್ತು. ನಮ್ಮ ಮನೆಯವ್ರು ಹೇಳಿದ್ರು ಸ್ಕೂಲ್ಗೆ ಹೋದಾಗ ಫಾಲ್ಸ್ ಎಲ್ಲ ಬಂದಿದೆ, ಕರ್ಕೊಂಬ ಅಮ್ಮನ್ನ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಲೇಪನ್ನು ಮೂವರೂ ಹೋದ್ವಿ. ಹಂಗೆ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ದೇವಸ್ಥಾನ. ಈ ಜಾಗಕ್ಕೆ ಎಷ್ಟು ಸರಿ ಹೋದರೂ ಬೇಜಾರಾಗಲ್ಲ ಗೊತ್ತಾ, ಅಷ್ಟು ಖುಷಿಯಾಗುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ಈ ಊರೇ ನನಗೆ ತುಂಬ ಇಷ್ಟ. ಫಸ್ಟು ನಾವು ಮದುವೆ ಆಗಿ ಬಂದಾಗ ನಾವು ಇದೇ ಊರಲ್ಲೇ 3 ವರ್ಷ ಇದ್ವಿ. ನನ್ನ ಹಸ್ಬೆಂಡ್ ಸ್ಕೂಲ್ ಕೂಡ ಇಲ್ಲೇ ಇರೋದು ಇದೇ ಊರಲ್ಲೇ. ಇವಾಗಲೂ ತುಂಬ ಇಷ್ಟ ನನಗೆ ಈ ಊರು. ಇಲ್ಲೇ ಹೋಗಿ ಮನೆ ಮಾಡ್ಕೊಂಡಿರೋಣ ಅಂದರೆ ಅದಕ್ಕೂ ಬೇಕಾದ್ರೆ ಓಕೆ ನನಗೆ. ನಮ್ಮ ಮನೇಲಿ ನಮ್ಮ ಅಣ್ಣಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ ಎಲ್ರಿಗೂ ಈ ಊರಂದ್ರೆ ಇಷ್ಟ. ಅವಾಗೆಲ್ಲ ಬಂದಾಗೆಲ್ಲ ನೋಡಿದ್ರಲ್ವ, ತುಂಬ ಇಷ್ಟಪಡ್ತಾರೆ. ಚುಂಚನಕಟ್ಟೆಗಿಂತ ಊರು ಯಾವುದೂ ಇಲ್ಲ ಬಿಡು, ಚೆನ್ನಾಗಿದೆ, ನೀವು ಕೆ ಆರ್ ನಗರದಲ್ಲಿ ಇರೋದಕ್ಕಿಂತ ಚುಂಚನಕಟ್ಟೆಯಲ್ಲಿ ಇದ್ದಿರೋ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ. ಬಟ್ ಇಷ್ಟೇ, ಅಲ್ಲಿ ಸ್ವಲ್ಪ ಹಾಸ್ಪಿಟ್ಲು ವ್ಯವಸ್ಥೆ ಅದೆಲ್ಲ ಇಲ್ಲ. ಸಡನ್ಲಿ ಏನಾದರೂ ಹುಷಾರೇನಾದ್ರು ತಪ್ಪಿದ್ರೆ ಅದೆಲ್ಲ ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ಆಮೇಲೆ ನಾವು ಊರಿಂದ ಏನಾದರೂ ಹೋದರೆ ಚುಂಚನಕಟ್ಟೆಗೆ ಬಸ್ ಇರ್ತಿರ್ಲಿಲ್ಲ. ಕೆ ಆರ್ ನಗರಾಗೆ ಎಷ್ಟೊತ್ತವರೆಗೂ ಇದ್ರೂ ಬರುತ್ತೆ. ಬಟ್ ಚುಂಚನಕಟ್ಟೆಗೆ ಹೋಗೋಕ್ಕೆ ಬಸ್ ಇರ್ತಿರ್ಲಿಲ್ಲ. ಯಾಕೆಂದರೆ ನಾವು ಇಲ್ಲಿಂದ ಊರಿಂದ ಹೋಗ್ಬೇಕಲ್ವ, ಒಂದೊಂದು ಸರಿ ಲೇಟ್ ಆಗಿಬಿಡುತ್ತೆ. ಸೊ ಅವಾಗೆಲ್ಲ ಹಿಂಗೆಲ್ಲ ಆಗುತ್ತಲ್ಲ, ತಡ ಆದರೆ ಎಲ್ಲಿರೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ಅವ್ಯವಸ್ಥೆ ಅಂತ ಅನ್ನಿಸ್ತು, ವ್ಯವಸ್ಥೆ ಇಲ್ವಲ್ಲ ಅಂತ. ಹಾಗಾಗಿ ಕೆ ಆರ್ ನಗರಾಗೆ ಬಂದ್ಬಿಟ್ವಿ. ಇನ್ನು ನಮ್ಮ ಲೇಪು ಕೂಡ ಆಟ ಆಡ್ತಾಯಿದ್ದೆ. ಅಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ ದೇವಸ್ಥಾನದ ಹತ್ರ.
ಎಲ್ಲರೂ ಆಟ ಆಡ್ತಿದ್ರು. ನಾನು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡು ಬಂದ. ಸೊ ಅಲ್ಲಿ ಆಟ ಆಡಿಸ್ತಿದ್ವಿ. ಆಮೇಲೆ ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ. ಮೊದಲೆಲ್ಲ ಇನ್ನೂ ಅಷ್ಟು ಜನಗಳಿಗೆಲ್ಲ ಗೊತ್ತಿರಲ್ಲ, ಅಂದರೆ ಬರೋರು ಜನ ಇಲ್ಲ. ಇವಾಗ ಒಂಥರ ಟೂರಿಸ್ಟ್ ಪ್ಲೇಸೇ ಆಗಿಬಿಟ್ಟಿದೆ. ಚೆನ್ನಾಗೆಲ್ಲ ವ್ಯವಸ್ಥಿತವಾಗಿ ಇನ್ನೂ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಇನ್ನೂ ಟವರ್ ಎಲ್ಲ ಮಾಡಿದ್ದಾರೆ. ಸೊ ಹಂಗಾಗಿ ಇನ್ನೂ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಮೊದಲು ನಾವೆಲ್ಲ ಇಲ್ಲಿಗೆ ವಾಕ್ ಬರ್ತಾಯಿದ್ದಿದ್ದು ಗೊತ್ತಾ, ಅಂದರೆ ಒಬ್ಬೊಬ್ಬರೇ ಬಂದರೆ ಯಾರೂ ಇರ್ತಾರಲ್ಲ, ಜನನೇ ಇರ್ತಾರಲ್ಲ. ಇವಾಗೆಲ್ಲ ಜನ ಎಲ್ಲ ಜಾಸ್ತಿ ಬರ್ತಾರೆ. ಮೊದಲು ಭಯ ಆಗೋದು, ಯಾರಾದರೂ 2-3 ಜನ ಜೊತೆಲಿದ್ರು ಮಾತ್ರ ವಾಕ್ ಬರ್ತಿದ್ದಿದ್ದು. ಅದೇ ಊರವರಾದರೆ ಬರೋರು ಒಬ್ಬೊಬ್ಬರೇ. ಸೊ ನಾನೇನು ಬರ್ತಾ ಇರಲಿಲ್ಲ, ನಾನು ನಮ್ಮ ಹಸ್ಬೆಂಡು ಇಬ್ಬರೂ ವಾಕ್ ಬರ್ತಾಯಿದ್ವಿ. ಅವ್ರು ಬರೋಕ್ಕಾಗಲಿಲ್ಲ ಅಂದರೆ ನಾನು ಬರ್ತಾ ಇರಲಿಲ್ಲ. ಇನ್ನು ಫೋಟೋದು ಅದೆಲ್ಲ ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ತಗೊಳ್ಳಂಗಿಲ್ಲ ಗೊತ್ತಾ ಇವಾಗ, ಅದೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮೊದಲೆಲ್ಲ ಫೋಟೋಸು ವಿಡಿಯೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಬೋದಿತ್ತು. ಇವಾಗ ಅದೆಲ್ಲ ಆಗಲೇ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಅವರೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮತ್ತೆ ಹೇಳ್ತಾಯಿದ್ದೆ, ನಾನು ಮುಂದೆ ಬಂದೆ, ಅವರು ಇಬ್ಬರು ಹಿಂದೆ ಬರ್ತಾಯಿದ್ರು. ಇದನ್ನು ತುಳಸಿ ಎಲೆ ಸಿಕ್ತಂತೆ ಲೇಪನ್ಗೆ ತೀರ್ಥ ಕೊಡುವಾಗ, ಅದಕ್ಕೆ ತಿನ್ನಪ್ಪ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟರು 500 ಅಂತ ಹೇಳ್ಬಿಟ್ಟು ನಮ್ಮತ್ತೆ ಖುಷಿ ಪಟ್ಕೊಂಡು ಹೇಳ್ತಾ ಐತೆ. ಕೈಗೆ ಕೈ ಸಿಕ್ತು ಅಂತ ಹೌದೇನೆ ಬಂಗಾರಿ, ಥ್ಯಾಂಕ್ಸ್ ಹೇಳಿದ್ರೇನೆ ಬಂಗಾರ. ಅದಕ್ಕೆ ಮತ್ತೆ ತಿನ್ನಿಸ್ತೀನಿ ತಿನ್ನಪ್ಪ ಅವ್ರು ಹೇಳಿರೋ ಅಂತ ಎಲ್ಲ ಎಲೆನೆಲ್ಲ ತಿಂದ ದೇವ್ರ ಮಾಡೋದಪ್ಪ ತಿನ್ನು. ತಿಂತದೆ ನಾನು ಬಂಗಾರ, ಹಂಗೆಲ್ಲ ಏನು ಇದು ಮಾಡಲ್ಲ ಅಲ್ವೇನಪ್ಪ. ಒಂದು ಹೋಯ್ತಿರಿ ಅಜ್ಜಿ ಎಷ್ಟು ಚೆನ್ನಾಗಿತ್ತು. ಹೌದೇನೆ ಚೆನ್ನಾಗಿ ಕೈತೆ ಅಜ್ಜಿ. ಬಂಗಾರ ಇದು, ಬಂಗಾರ 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 ಇದು. ಯಾಕಂದ್ರೆ ಹಂಗಾಗೈತೆ ಕಾಲು, ಏನು ಗಾಯ ಆಗದ? ಶುಗರ್ ಆಯ್ತಾ? ಪಾಪ ದೇವಸ್ಥಾನದಲ್ಲಿ ಬಹಳ ಸೇವೆ ಮಾಡೋರೆ, ಗುಡ್ಸೋದು, ತೊಳೆಯೋದು, ಬಳಿಯೋದು. ನಾವು ಮದುವೆ ಬಂದಾಗಿಂದ ಇಲ್ಲೇ ಇದ್ದೀವಲ್ಲ, ಅವಾಗ ಬರೀ ಇವರೇ ಮಾಡಿದ್ದು ಅವಾಗೆಲ್ಲ. ಇನ್ನು ಅಲ್ಲಿ ಸಿಕ್ಕಿದ್ರಲ್ಲ ತಾತ, ಅವರಂತೂ ಪಾಪ ಎಷ್ಟು ಸೇವೆ ಮಾಡಿದ್ದಾರೆ ಗೊತ್ತಾ. ನಿಜವಲ್ಲೂ ಪಾಪ ನೋಡಿ, ಅವ್ರಿಗೇನೋ ಕಾಲಲ್ಲೆಲ್ಲ ಬಟ್ಟೆ ಸುತ್ಕೊಂಡಿದ್ದಾರೆ, ಬೆರಳುಗಳಿಗೆ ಏನೋ ಗಾಯ ಆಗಿದೆ, ಖರ್ಚಾಯಿತು, ಅಷ್ಟು ಖರ್ಚಾಯಿತು ಅಂತ. ನಾವು ಹೋದಾಗ ಬಂದಾಗ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಹಣ ಕೊಟ್ಟರೆ ಇಸ್ಕೊತಾರೆ. ಪಾಪ ಕುಡಿಯೋದೆಲ್ಲ ಆ ಥರ ಬುದ್ಧಿ ಎಲ್ಲ ಡ್ರಿಂಕ್ಸ್ ಮಾಡೋ ಬುದ್ಧಿ ಎಲ್ಲ. ಕೆಲವರು ಸುಮ್ಮನೆ ಭಿಕ್ಷೆ ಬಿಟ್ಬಿಟ್ಟು ಡ್ರಿಂಕ್ಸ್ ಮಾಡೋದೆಲ್ಲ ಮಾಡ್ತಾರೆ. ಅಂಥವ್ರಿಗೆ ದುಡ್ಡೇ ಕೊಡಬಾರ್ದು ಗೊತ್ತಾ. ಸುಮ್ಮನೆ ಅವ್ರನ್ನೂ ನಾವು ಹಾಳು ಮಾಡ್ದಂಗೆ ಆಗುತ್ತೆ. ಪಾಪ ಇವರೆಲ್ಲ ಕಷ್ಟಪಟ್ಟು ದುಡಿತಾರೆ. ನನಗಂತೂ ತುಂಬ ಹೊಟ್ಟೆ ಉರಿದೋಯ್ತು. ತಾತು ನೋಡಿ ಎಷ್ಟೋ ವರ್ಷ ಆಗೋಗಿತ್ತು, ನೋಡಿ ಖುಷಿ ಆಯಿತು. ನಾವು ಮದುವೆಯಾಗಿ ಹೊಸದ್ರಲ್ಲೆಲ್ಲ ಇಲ್ಲೇ ಅವಾಗ ಧನುರ್ಮಾಸ ಎಲ್ಲ ಮಾಡಲಿಕ್ಕೆ, ಧನುರ್ಮಾಸ ಟೈಮಲ್ಲಿ ಜನ ಸೇರ್ತಾರೆ ನೋಡಬೇಕು. 5 ಗಂಟೆ 4 ಗಂಟೆಯಿಂದ ಸ್ಟಾರ್ಟು, ಎಷ್ಟು ಜನ ಹೋಗ್ತಾ ಇರ್ತಾರೆ ಗೊತ್ತಾ ದೇವಸ್ಥಾನಕ್ಕೆ. ಸೊ ನಾವು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಆ ಟೈಮ್ನಲ್ಲಿ. ಇನ್ನು ನಮ್ಮ ಅಪ್ಪಿ ಕೂಡ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಕ್ಲಾಸ್ ಮುಗಿಸ್ಕೊಂಡು ಏನು ಇವತ್ತು ಹಾಫ್ ಡೇನೇನೋ ಇತ್ತು. ಇವತ್ತು ವಾರ ಏನು, ಸಾರಿ ಶನಿವಾರ ಇವತ್ತು. ನೆನ್ನೆ ಶುಕ್ರವಾರ ಇತ್ತು, ಚೀಚಿ ಮಾಡಿದ್ನಲ್ಲ. ಇವತ್ತು ಶನಿವಾರ ಇತ್ತು, ಹಾಫ್ ಡೇ ಅಲ್ಲ. ಸೊ ಹಂಗಾಗಿ ಬಂದ್ವಿ. ಇಲ್ಲಿ ರೋಡಲ್ಲಿ ಹೋಗ್ತಾ ಏಡಿಕಾಯಿ ಮಾರ್ತಿದ್ರು. ನಮ್ಮ ಅತ್ತೆ ಬಂದಿತ್ತಲ್ಲ, ಅವರು ಎಲ್ಲ ಯಾವ ಕಾಲದಲ್ಲಿ ತಿಂದಿದ್ದೋ ಏಡಿಕಾಯಿ, ಇವಾಗೆಲ್ಲ ಸಿಗಲ್ವಲ್ಲ ಏಡಿಕಾಯಿಗಳು. ಹಾಗಾಗಿ ಏಡಿಕಾಯಿ ತೊಗೊಳ್ಳೋಣ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ವಿ. ಇಲ್ಲಿ ಸ್ವಲ್ಪ ವಿಡಿಯೋ ಲೆಂತಿಯಾಗಿದೆ, ಸೊ ನಿಮಗೂ ನೋಡಲಿಕ್ಕೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋನ ಎಲ್ಲೂ ಫಾಸ್ಟ್ ಮಾಡಿದೆ. ಅವ್ರ ವಾಯ್ಸು ಕೂಡ ಹಂಗೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೋಡಿ. ಕೆಲವ್ರಿಗೆ ಇದೆಲ್ಲ ಹೊಸ್ತಲ್ವ, ಏಡಿಕಾಯಿ ನೋಡ್ತಿದ್ರು ನೀನು ಒಂಥರ ಖುಷಿ ಆಗ್ತಿತ್ತು, ಒಂದು ಕಡೆ ಭಯ ಆಗ್ತಿತ್ತು, ಒಂಥರ ಎಕ್ಸೈಟ್ಮೆಂಟು. ಅಯ್ಯೋ ಚಿಕ್ಕವರಿದ್ದಾಗ ನೋಡಿದ್ಕು ಈಗ ನೋಡೋದಕ್ಕೂ ಭಾಳ ವ್ಯತ್ಯಾಸ ಅಲ್ವಾ. ಸೊ ಹಾಗಾಗಿ ಅದೊಂದು ವಿಡಿಯೋ ಹಂಗೇ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಒಂದು 10 ಮಿನಿಟ್ಸ್ ಏನೋ ಇದೆ. ಸೊ ಹೋಗಿ ನೋಡ್ಕೊಂಬನ್ನಿ ಆಯಿತಾ. ಎಷ್ಟಪ್ಪ ನೋಡಿ, ಇವು ಮುಕ್ಕಿನ ಅವು ತಪ್ಪವೆ. ಎಷ್ಟಿರ್ತಾವೆ ಒಂದು ಸರದಲ್ಲಿ? 10. ಶಿಪ್ಪಿಂಗ್ ಚಾರ್ಜ್. ಇದು ನೋಡಿ, ಇದ್ರ ಕೈ ಇದೇ ಹಿಡ್ಕೊಂಬಿಟ್ಟೈತೆ. ಕವರ್ ಹಾಕೊಡ್ತಾರೆ. ಇಲ್ಲ ಸರ್, ಅದು ಗಂಟಾಯ್ತು. ಯಾವಾಗ ಔಷಧಿ ಮೆಡಿಸಿನ್ ಬರ್ತೋ
ಅದು ಅಂಟಾಯ್ತು. ಹಂಗ ಹಿಡ್ಕೊಂಡ್ಬಿಡ್ತು. ಸರ್ ಸ್ವಸ್ಥ ಬರೀ ಮಳ್ಳೆ ಮೀನು ಗದ್ದೆ ಒಳಗೆ ಎಷ್ಟು ಇರ್ತದೆ ಸರ್ ಆಗ ಕೂಳಿ ಹಾಕ್ಬಿಟ್ರೆ ಮಳ್ಳೆ ಮೀನು ಬಿಡೋದು ನಿಮ್ಗೆ ಒಂದ್ ಜೊತೆ ಹಾಕು ಸರ್. ಎಲ್ಲ ಇದೆ ನಾವು ಎರಡು ಒಂದ್ ಜೊತೆ ಸರ್. ಸರಿ ಸರಿ ಒಂದ್ ಕೊಂಚ ಲೆಕ್ಕ ಅದು. ಏ ಇಲ್ಲ ಹಂಗೆ ಇರೋದು. ಎರಡು ಇದಾವೆ ಒಂದ್ ಕೊಂಚು. ಒಂದು ಇದು ಕ್ಲೀನ್ ಮಾಡ್ಕೊಳ್ಳೋಣ ಹಂಗೇನ ಮಾಡು. ಮಾಡ್ಕೊಡ್ತಾರೆ ಒಂದು 5 ನಿಮಿಷ ಸರ್. ಇಲ್ಲ ಸರ್ ಅದು ಇಲ್ಲ. ಅದೇ ಅವ್ರು ಏನೋ ಮಾತಾಡ್ತಾರೆ ಅದು ಮಾತಾಡ್ತಾರೆ. ನಂದ್ರಲ್ಲಿ 20 ರೂಪಾಯಿ ಐತಿ. ಎಲ್ಲಿ ತೋರ್ಸಿ ಎಲ್ಲಿ ಅಕ್ಕ ತೋರ್ಸಕ್ಕ 40 ಗಂಟೆ ಹೋದೈತೆ. ರೂಢಿ ಆಗೋದಲ್ಲ ಅವ್ರು ಕರೆಕ್ಟಾಗಿ ಗೊತ್ತಿರ್ತಲ್ಲ. ಎಲ್ಲಿ ಇಟ್ಕೊಬೇಕು ತೋರ್ಸಿ ಒಂದ್ಸರಿ. ಎಲ್ಲಿ ಇಟ್ಕೊಬೇಕು ತೋರ್ಸಿ ಒಂದ್ಸರಿ. ಆಗಿತ್ತು ಕುರ್ನಳ್ಳಿ ಅಂತ ನೋಡಿ ಆಗ ಹೇಳಿ ಸಾಂಬಾರ ಎಲ್ಲ ಮಾಡ್ತಾರೆ. ಹಿಡಿಯರೆ ಹೋಗಲ್ಲ ಅದು ಕುರ್ನಳ್ಳಿ ನೀವು ಹೇಳಿದ್ದು ಭಾರಿ ಟೇಸ್ಟ್ ಇರ್ತದೆ ಅದು. ಈಗಿಲ್ಲ ಸರ್ ಅದು ಈಗಿಲ್ಲ. ಯಾವ ಕಾಳೆ ಕೆರೆಗಳಲ್ಲಿ ಸೈಡಲ್ಲಿ ಬದುಗಳಲ್ಲೆಲ್ಲ ಮಲ್ಲಿಗಳು ಇದ್ರು ಇಕ್ಲು ಅದ್ ಮೈನ್ ಹಿಡ್ಕೊಳೋದು ಇಲ್ಲೇ ತಾನೆ. ಈ ಕಡೆ ಅಲ್ಲಲ್ವ ಹಿಡ್ಕೊಳ್ಳೋದು, ಅಲ್ಲಿ ಹಿಡ್ಕೊಳ್ಳಲ್ಲ. ಅಲ್ಲಲ್ಲ ಅದು ಹಿಡ್ಕೊಂಡು ಅದು ಕಚ್ಚುತ್ತೆ. ಕಚ್ಚೋದು ಕಟ್ ಮಾಡಕ್ಕೆ ಆಹಾ ಯಾರು ಮಾರೋದು ಸೋಮವಾರ ಇಟ್ಟಿರ್ತಾರೆ ಅವರು. ಅಲ್ಲೆಲ್ಲ ಕೂತ ಇದ್ದು ಮಾಡ್ತಲೆ ಚಿಕ್ಕ ಕವಲೆ ಅಲ್ಲೆಲ್ಲ ಇಟ್ಕೊಂಡು ಹಿಡಿಗಿಲ್ಲ ಇಟ್ಕೊಂಡು ತನಕ ಬಂದಂಗಾಯ್ತು. ಏನು ಮಾಡಂಗಿಲ್ಲ. ಏನ್ ಮಾಡೋದು ಗೊತ್ತಾಯಿಲ್ಲ ಇಲ್ಲ ಕವಲೆ ಕವಲೆ ನೀರು ಬಿಟ್ಟಿಲ್ವಲ್ಲ ಸರ್. ಅದಕ್ಕೆ ಬಿಟ್ರೆ ಓಡೋಗುತ್ತಲ್ವಾ ಅದು. ಕೊಟ್ಬಿಟ್ಟಿದ್ದೀರಾ? ಇಲ್ಲ ಕೊಟ್ಟು ಇನ್ನೂ ಅವೇಕಂತ ಇನ್ನೂ ಒಂದು 3 ಸಾವಿರ ಸಿಗುತ್ತೆ. ತೋರ್ಸಿ ತೋರ್ಸಿ ತೋರ್ಸಿ. ಕವರ್ ಅದೆಲ್ಲ ಆಯ್ತು ಎಷ್ಟು ಕೂಟ್ರ ಬಾಕ್ಸಲ್ಲಿ ಟೀನಿಗೆ 20 ರೂಪಾಯಿ ಎಷ್ಟಾಯ್ತು ಇದು ಸರ್? ಅಲ್ಲಿ ಎಷ್ಟು ನಳ್ಳಿ ಐತೆ ಲೆಕ್ಕ 10ಕ್ಕೆ ಒಂದು ಇದು ಅಂತ ಅವರು 10ಕ್ಕೆ ಒಂದು ಕೊಂಚು ಅವ್ರು ಮಾತಾಡಲ್ಲ. ನಾವೆಲ್ಲ ಒಂದೇ. ನಾವೆಲ್ಲ ಒಂದೇ ಫಿಕ್ಸ್ ಆಯ್ತು ಬಿಡಿ ಎಲ್ಲ ಮಾಮೂಲು. ನೀವೆಲ್ಲ ಒಂದನಾ? ಇಲ್ಲೇ ಇಲ್ಲ 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 ನಾವೆಲ್ಲ ಒಂದೇ. ಈಗ ಪೂರ್ತಿ ಹೋಗ್ಬಿಡಿ ಪೂರ್ತಿಯಾ. ಈಗ ಯಾಕೆ ಆಗೋತೀರಿ ಸರ್ ನೀವು? ಚೀಲ ಪ್ಯಾಟೆ ಚೀಲ ಕೊಡಕ್ಕೆ ಬೇಜ ಮಾಡ್ಕೊಬೇಡಿ ನೀವು. ಪ್ಯಾಟೆ ಚೀಲ ಕೊಟ್ಟರೆ ಬೇರೆ ಹಾಕೊಡ್ತೀವಿ ಬೇಕಾರೆ. ಒಂದು ಚೀಲ ನೋಡಿ ಬೇಕಾರೆ ಎಷ್ಟವೆ ಲೆಕ್ಕ ಕೊಟ್ಟು ಲೆಕ್ಕ ಬಜೆಟ್ಗೆ ಹಾಕಬೇಕಾರೆ ಎಷ್ಟೋ ನೋಡೋಣ. ಎಷ್ಟು ಸರ್ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ಮೀಡಿಯಂ ಸೈಜ್ ಎಲ್ಲ ಒಳಗಡೆ ಮುರಿದೋಗಿದ್ದಾವೆ. ನೋಡಿ ಅದರಲ್ಲಿ 2 3 ಒಳಗಡೆ ಇದ್ದಾವೆ ಅವು ಕೊಂಡೆ ಎಲ್ಲ ಇದ್ರಲ್ಲಿ ಅಲ್ವೇ ಮುರಿದೋಗಿದ್ದಾವೆ. ಒಂದಕ್ಕೊಂದು ಹಾಕೋ ಒಂಚೂರು ಹೆಚ್ಚು ಕಡಿಮೆ ಹಾಕೋ. ನೀನು ಲೆಕ್ಕಾಚಿನ ಹಾಕೋ. ಎಲ್ಲ ತಗೋತೀವಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಹಾಕೋ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕೊಡ್ತೀವಿ. ಹಂಗೆ ಬೈಕ್ ಹಾಕೊಂಬಿಡು. ಈಗಲೂ ತಿನ್ನು. ಚಿಕ್ಕ ಚಿಕ್ಕದಲ್ಲಿ ಇದೆ ಕೊಂಡಿನೇ ಮುರಿದೋಗ್ಬಿಡುತ್ತೆ. ಒಳಗೆ ಐತೆ ಎಲ್ಲೂ ಹೋಗಿಲ್ಲ.
ಈಗ ಎಷ್ಟು ಹೇಳಿ ಅಲ್ಲಿಗೆ ಅದೊಂದು ಸಾವಿರ ಐತೆ ಇಲ್ಲಿ 2,000 ಐತೆ. ಅದು ಬೇಡ ಬಿಡಿ, ಇದನ್ನೇ ಎಷ್ಟು ಹೇಳಿ. ಇದೆಯಾ ಅವ್ರು 2,000 ಅಂತಾರೆ, ನೀವು ಅಲ್ಲೇ 1,000 ಅಂತ ಎಷ್ಟು ಅದೊಂದು ಸಾವಿರ ಅದಲ್ಲ ಸರ್, ಅದು ಇದು ಎಷ್ಟೇ ಅದು ಅಲ್ಲ. ಯಾಕೋ ನೀನು ಹೇಳಿಸ್ಲಾ ನಾನು ಹೇಳ್ದಲ್ಲ ತಾನೆ ಆ ಕಾಲಿಗೆ ತಳದೇ ಇಲ್ಲ, ಮೇಲ್ ಕೊಂಡಿ ಆಯ್ತಲ್ಲ ಅದೇ ಮೇಲೆ ಕೊಂಡಿ ಎಲ್ಲದ್ರಲ್ಲೂ ಆಯ್ತು. ತಡೀರಿ ಸರ್, ನೀವು ನೋಡಿವ್ರಿ. ಅದಕ್ಕೆ ನಾನೇ ಹೇಳ್ದಲ್ಲ ಒಂಚೂರು ಹೆಚ್ಚು ಕಡಿಮೆ ಹಾಕೊಡ್ತೀನಿ ಅಂತ. ನಾನು ಸ್ವಲ್ಪ ಸಣ್ಣ ಇದಾವಲ್ಲ, ಹೆಚ್ಚು ಕಡಿಮೆ ಹಾಕೊಡ್ತೀನಿ ಅಂತ ಹೇಳ್ದಲ್ಲ ನಾನು. ಒಂಚೂರು ಹೆಚ್ಚು ಕಡಿಮೆ ಹಾಕೊಡ್ತೀನಿ ತಗೊಳ್ಳಿ ಸರ್ ಅಂತವ. ಈಗ ಎಷ್ಟು ಆಗ್ಬಿಡಿ, ಲೇಟ್ ಆಗೋತದೆ. ಆಯ್ತು ಅಂತ ತಡೀರಿ ಸರ್, ಲೆಕ್ಕ ಹಾಕ್ಬಿಡ್ತಾನೆ. ಎಷ್ಟು ನಳ್ಳಿ ಸಂಜೆವರೆಗೂ ಮರಂಗೇ ಇರಲ್ಲ ಈಗ. ಇನ್ನು ರೆಡಿ ಇಲ್ಲ, ಇನ್ನೊಂದು ಇಲ್ಲ ಸರ್, ಇನ್ನು ಹೋಗಕ್ಕೆ ಹಾಕಲ್ಲ, ಟೈಮ್ ಮುಗ್ದೋಯ್ತು. ಏನು ಬೆಳಗ್ಗೆ ಟೈಮ್ ಮನೆ ನಮ್ಮ ಸೈಟು ಸರ್ ಅಲ್ಲಿದೆ. ಮೊದಲ ಮನೆ ಹತ್ರನಾ? ಇನ್ನು ಅದೇ ಬೀದಿಲಿ, ಬಲರಾಮನ ಮನೆ ಕಡೆಗೆ. ಅದೇ ಬೀದಿಲಿ. ಹೆಂಗ್ ಹಿಡಿತೀರಾ? ನಮ್ಮ ಹುಡುಗನು ಇಲ್ಲೇ ಓದ್ತಿದ್ದ ಸರ್, ನಮ್ಮ ಚಂದನ ಅಂತ ಲಿಖಿತ್ ಅಂತ. ನಾವು ಇಲ್ಲೇ ಇರೋದು ಅವಳು 10-12 ನಮ್ಮ ಲಿಖಿತ್ ಓದ್ತಾ ಇದ್ನಲ್ಲ ಕೈಲಿ. ಅಲ್ಲ ಬಂಡೆ ಅಡಿಯಲ್ಲಿ ಇರ್ತದೆ. ಹೌದು, ಹಿಡಿಬೇಕಾದ್ರೆ ಕೈ ಹಾಕ್ಬಿಟ್ಟು ಹಿಂಗ್ ಎತ್ಕೊಂತೀರಾ? ಕಡಿತಾವ ಅನಿವಾರ್ಯ. ಎಲ್ಲಕ್ಕೂ ರೆಡಿ ಇರ್ತಾವೆ. 22 ಹಾಕೊಡ ಅವನು ಚೆನ್ನಾಗಿರವ. ಬಿಡಿ ಸರ್, ಚಿಕನ್ ಮಾಡಿ ಅವೆಲ್ಲ ನಾಲ್ಕು ಮೀಡಿಯಂ ಸೈಜ್ ಎಲ್ಲ ಕೊಂಡಿನೇ ಇಲ್ಲ ಅದರಲ್ಲಿ. ಬಂಡಿ ಹಾಕ್ಬಿಡೋದ ಸುರಿ ಬಿಡವ. ಕೊಡ್ತೀವಿ ಸುರಿ ಹಾಕೊಡ, ಚೀಲದೊಳಗೆ ಹಾಕೊಡ. ಚೀಲ ಕೊಡ್ರಿ, ಚೀಲದೊಳಗೆ ಸುರಿ 22 ಒಂದು 5 ಸಿಗ್ತವೆ. ಕೊಡಿ 30 ಆಯ್ತು ನೋಡಿ ಸರ್. 3,000 ಆಯ್ತು. ತಗೊಳ್ಳಿ ಸರ್, ಏನು ಲಾಸ್ ಇಲ್ಲ. ಚೀಲ ಹಾಕ್ಬಿಡಿ, ಆ ಚೀಲ ಬೇಡ. ಚೀಲ ಇನ್ಯಾವುದೈತೆ? ಚೀಲ ಬೇಕು ಅಂದ್ರೆ ನೀವು ಅದು ಗಾಡಿ ತಗೊಳ್ಳಿ ಹೋಲಿ, ಚೀಲ ಇರುವ ಮತ್ತೆ ಹಂಗಾಗತ್ತೆ. ಸರ್ ಈಗ ನೋಡ್ಬೇಕಿದೆ ಇಲ್ಲ ಸರ್, ಇಲ್ಲ ಸರ್, 300 ರೂಪಾಯಿ 2,000 ದುಡ್ಡು ಆಯ್ತಪ್ಪ. ನೀವು ಇನ್ನೂ 1,000 ದುಡ್ಡು 150 ಬಿಡಕ್ಕಾಯ್ತಾ? 300 ತೆಗ್ದಿದ್ದು ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ನಿಲ್ಸ್ಕೊಂಡು ಎಲ್ಲರೂ ಗೊತ್ತಾರ. ನಾನು ಬೇರೆ ಊರಲ್ಲ, ನಾನು ಚುಂಚುಗಡ್ಡೆಲ್ಲ ಎಲ್ಲರೂ ಕುಯ್ದ್ಬಿಟ್ಟು ಅಲ್ಲೇ ಹಿಡ್ಕೋಬೇಕು ಅಂತಲೇ. ಸರಿ ಸರ್, ನಾನು ಚುಂಚುಗಡ್ಡೆ ತಗೊಳೋದಂದ್ರೆ ಹತ್ತು ಹೇಳ್ತಾರೆ. ಸರ್ ತಗೊಂಡು ಇಸ್ಕೊಂಡೆ ಖಾಲಿ ಆಗೋದು. ಇವಾಗ ಹಿಡಿದಿರೋದ ಇದು? ಇವಾಗ ಹಿಡಿದಿರೋದ? ಇವಾಗ ಹಿಡ್ದಿರೋದು. ಎರ್ತು ಕೊಟ್ಟು ಮ್ಯಾ 3 ಕಡಿ ಲೆಕ್ಕ ಹಾಕ್ಬಿಡ್ಲಿ, ಅವ್ರಿಗೂ ಅನುಮಾನ ಪರಿಹಾರ ಆಯ್ತೈತೆ. ಕೊಡ್ಸು ತುಂಡಾಗಿ. ಅಲ್ವಾ ಸರ್, ಯಾಕೆಂದ್ರೆ ಒಳಗೆ ಹಾಕೋರು 3-4 ಆಯ್ತು. ಎಷ್ಟಿರ್ತಾವ ಒಂದು ಸರಕ್ಕೆ? 10 ಜಾಸ್ತಿ ಮಾಡೋದಲ್ವಾ? 5 ಜಾಸ್ತಿ ಮಾಡಂಗೆ ಈಗ ಇಲ್ಲ ಸರ್, ನಳ್ಳಿ ಬ್ಯಾಸ್ಗೆ ಅಲ್ವಾ, ಕಾವಲೆ ನೀರು ಬಂದಿಲ್ವ ನೋಡಿ. ನಳ್ಳಿ 6 ಅವೇ ಸಿಕ್ಕಿಲ್ಲ ಇವಾಗ. 7 8 ಇದಾಗಿದೆಯಾ? ಏನಪ್ಪ? ಕೈ ಮುರಿದೋಗದೆ. ಕೈ ಮುರಿದೋಗದ? ಚಿನ್ನಿ ಎಲ್ಲ ಮಟಾಶ್ ನೋಡೋಣ ಅನ್ಕೊಂಬಂದೆ. ಬಿಡಿ ಹೋಲ್. ಭಯ ಆಗ್ತೈತೆ.
ಏಡಿಕಾಯಿನ ಮುಟ್ಟೋಕ್ಕೆ ಭಯ ಆಗ್ತಿತ್ತು. ಅವ್ರು ಹಂಗೆ ಓಪನ್ ಮಾಡಿ ಕೊಟ್ಬಿಟ್ಟಿದ್ರು. ಅವತ್ತು ಒಂದು ಸರಿ ಆಗಲೇ ಒಂದು 2 ವರ್ಷದ ಹಿಂದೆ ತೊಗೊಂಡಿದ್ದು ನಾನು. ಅದನ್ನು ಒಂಥರ ಮುಟ್ಟೋಕ್ಕೆ ಭಯ ಆಗ್ತಿರುತ್ತೆ, ಅದಕ್ಕೆ ನಾನು ಅಷ್ಟಾಗಿ ಇಷ್ಟಪಡಲ್ಲ. ಒಂಥರ ತಗೊಂಬಂದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆಲ್ಲ. ಇನ್ನೇನು ಮಾಡೋದು, ಸಿಕ್ಕಿದಾಗ ನಾನ್ ವೆಜ್ಜೇ, ಮಾಮೂಲಿ ಚಿಕನ್ನು ಮಟನ್ ಆ ಥರ ಮಾಡ್ಕೊಂಡು ತಿಂತಿದ್ವಿ ಅಲ್ವಾ. ಸೊ ಏಡಿಕಾಯಿ ಅಷ್ಟು ಜ್ಞಾಪಕಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ರೋಡಲ್ಲಿ ಮಾರ್ತಿದ್ರಲ್ಲ, ಸೊ ನಮ್ಮ ಅತ್ತೆ ಬೇರೆ ಬಂದಿದ್ರು, ಅವರು ತಿಂತಾರೆ. ಇದೆಲ್ಲ ಸುಮಾರು ವರ್ಷಗಳ ಹಿಂದೆ ತಿಂದಿರೋ ಐಟಮ್ಗಳೆಲ್ಲ, ಪದಾರ್ಥಗಳು. ಸೊ ಹಂಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಷ್ಟೇ. ಅವರು ಈ ಸಲ ಕ್ಲೀನ್ ಮಾಡಿಕೊಡೋರು ಹಂಗೆ ಕೈ ಅಂದ್ರೆ ಅದೇನಿರುತ್ತೆ ಅದರಲ್ಲಿ ವೇಸ್ಟೇಜ್ ಮಾತ್ರ ತೆಗ್ದುಬಿಟ್ಟು ಹಂಗೆ ಕೊಟ್ಟಿದ್ರು. ನಂಗೆ ಅದು ಮುಟ್ಟಕ್ಕೆ ಭಯ ಆಗ್ತಿತ್ತು. ಇದು ಹಿಂಗೆ ಬೇಯಿಸ್ಬೋದು ತಗೊಂಡೋಗಿ ಅಂತ ಹೇಳ್ಬಿಟ್ರೆ. ಆ ಸರಿ ಇದ್ದಾಗ ನಮ್ಮಮ್ಮ ಇತ್ತು ಕೈ ಕಾಲೆಲ್ಲ ಸಪ್ರೇಟೆಲ್ಲ ಚಿಕ್ಕ ಚಿಕ್ಕ ಕಿತ್ಬಿಟ್ಟು ಸಾಂಬಾರಿಗೆ ಹಾಕಿತ್ತು ಕಟ್ ಮಾಡಿ. ಬಟ್ ಇವ್ರು ಇಲ್ಲ ಹಿಂಗೆ ಹಾಕೋಗಿ ಚೆನ್ನಾಗಿರುತ್ತೆ ಹಾಕೋಗಿ ಅಂದ್ರಲ್ಲ. ಮನೇಲಿ ಬಂದು ಕ್ಲೀನ್ ಮಾಡ್ಕೊಳ್ಳೋಣ, ನಾನೇ ಕಟ್ ಮಾಡೋಣ ಅಂದರೆ ನನಗೆ ಮುಟ್ಟಕ್ಕೆ ಭಯ ಆಗ್ತಿದೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟೆ. ಹೋಗ್ಲಿ ಬಿಡು, ಇದೊಂಥರ ಸಾಂಬಾರು ರೆಸಿಪಿ ಆಗುತ್ತೆ, ಹಂಗೆ ಅವರೇ ಹೇಳಿದಾರಲ್ಲ ಮಾಡಿ ಅಂತ, ಮಾಡಿ ನೋಡೋಣ ಹೆಂಗೆ ಬರುತ್ತೋ ಅಂದ್ಬಿಟ್ಟು. ಸೊ ಉಪ್ಪು ಅರ್ಶಿನ ಹಾಕಿ ನೆನೆಯೋಕೆ ಬಿಟ್ಟೆ ನಾನು. ಅವರು ಒಳೆ ನೀರಲ್ಲೇನೋ ವಾಶ್ ಮಾಡಿದರು. ಸೊ ಇನ್ನೂ ಒಳ್ಳೆ ನೀರು ಸ್ವಲ್ಪ ಒಳಗಿನ್ನೂ ಬಿಟ್ಟಿರಲಿಲ್ಲ ನೀರು. ಚುಂಚುನ ಕಟ್ಟೆ ಫಾಲ್ಸಲ್ಲಿ ನೀರು ಬತ್ತಿತ್ತು, ಬಟ್ ಒಳಗಿನ್ನೂ ಬಿಟ್ಟಿರಲ್ಲ. ಒಳ್ಳೆಯಲ್ಲಿ ಸ್ವಲ್ಪ ನೀರಿತ್ತು. ಹಾಗಾಗಿ ಒಳ್ಳೆ ನೀರಲ್ಲಿ ನಾವು ಸ್ವಲ್ಪ ತೊಳಿಬೇಕಲ್ವ ಅಂತ ಹೇಳ್ಬಿಟ್ಟು ಉಪ್ಪು ಅರ್ಶಿನ ಹಾಕಿ ನೆನೆಯೋಕೆ ಬಿಟ್ಟು ಏನು ಬ್ರೆಡ್ಡು ಮತ್ತು ಇದನ್ನು ತೊಗೊಂಬಂದಿದೆ ಚುಂಚುನ ಕಟ್ಟೆಲಿ ಕಡಲೆಪುರಿ, ಕಾಫಿ ಹಾಲಿಗೆಲ್ಲ ಹಾಕ್ಕೊಂಡು ಕುಡಿತಾ ಇದ್ವಿ. ನನಗೂ ಇದ್ರ ಸಾಂಬಾರೆಲ್ಲ ಮಾಡೋಕ್ಕೆ ಬರೋಲ್ಲ, ಯಾವತ್ತೂ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡಿದಾಗ ನಮ್ಮಮ್ಮ ಮಾಡಿತ್ತು. ಇವಾಗ ಇದು 2ನೇ ಸರಿ ಅಷ್ಟೇ ನಮ್ಮ ಮನೆಗೆ ತಂದಿರೋದು. ಅದು ಅಲ್ಲೇ 2 ವರ್ಷದ ಹಿಂದೆ ಮಾಡಿದ್ದು. ಅದಕ್ಕೆ ನಮ್ಮ ಅತ್ತೆನೇ ಕೇಳಿದೆ, ನಮ್ಮ ಅತ್ತೆ ಹೇಳ್ಕೊಡ್ತು. ಅವರೇನೇನು ಹೇಳಿದ್ರು ಎಲ್ಲನೂ ಹಾಕಿ ಮಾಡಿದೆ. ಸೊ ಏನೇನು ಹಾಕಿದೆ ಅಂತ ಹೇಳ್ತೀನಿ ನೋಡಿ. ಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಆಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು, ಮಸಾಲ ರೆಡಿ ಆಗುತ್ತೆ. ಇನ್ನು ನಾನು ನೀರಿನಲ್ಲಿ ಏನು ಉಪ್ಪು ಹಾಕಿ ನೆನೆಸಿದ್ನಲ್ಲ, ಸೊ ಅರ್ಶಿನ ಹಾಕಿಲ್ಲ, ಅರ್ಶಿನ ಖಾಲಿ ಆಗಿತ್ತು ಅನಿಸುತ್ತೆ, ಸಾರಿ. ಅರ್ಶಿನ ಉಪ್ಪು ಹಾಕಿ ನೆನೆಸ್ಬೇಕು. ಸೊ ಹಾಗಾಗಿ ಅರ್ಶಿನ ಖಾಲಿ ಇದ್ದಿದ್ದರಿಂದ ಬರೀ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಇನ್ನು ಇದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರಲ್ಲೇ ಬೇಯಿಸ್ಕೊಬೇಕು ಅಂತೇನಿಲ್ಲ, ಮೋಸ್ಟ್ಲಿ ಹಂಗೆ ಓಪನಾಗಿ ಬೇಯಿಸಿದ್ರು ನಡೆಯುತ್ತೆ. ಮೀನು ಸಾರು ಥರ ಏನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಚಿಕನ್ ಸಾರಿಗಿಂತ ಕಡಿಮೆ, ಮೀನು ಸಾರಿಗಿಂತ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಷ್ಟೇ ಇದನ್ನು. ನನಗೆ ಇವತ್ತೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಡೇ ತಂದಾಗ ಅದೇನು ನನಗೆ ಅಷ್ಟು ಗೊತ್ತಾಗಲಿಲ್ಲ. ಇವತ್ತು ಬೇಯುವಾಗ ಅಯ್ಯೋ ತುಂಬ ಗಟ್ಟಿ ಇದೆ, ಹೆಂಗಪ್ಪ ಬೇಯಿಸೋದು ಅಂತ ಅಂದ್ಕೊಂಡು ಅಂದರೆ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಸೌಟಲ್ಲಿ ಹಿಂಗೆ ತಿರುಗಿಸೋಣ ಅಂತ ಅಂದರೆ ಸೌಟ್ಗೂ ಸಿಗೋಲ್ಲ. ಒಂದ್ರಲ್ಲಿ ಕಲ್ಲು ಥರ ಕಲ್ಲು ಹಾಕ್ಬಿಟ್ಟು ಒಂದು ಪಾತ್ರೆಗೆ ಕಲ್ಲು ಹಾಕಿ ಹಿಂಗೆ ತಿರುಗಿಸ್ತಾ ಇದ್ದರೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರುತ್ತೆ ಇದು ಏಡಿಕಾಯಿ ಮಾಡೋವಾಗ. ಅದು ರೆಸಿಪಿ ಮಾಡೋವಾಗ ಒಂಥರ ಕೇಳೋಕ್ಕೆ ಇದು ಏನಪ್ಪ ಇಷ್ಟು ಗಟ್ಟಿ ಇದೆ, ಇದು ಯಾವ ಕಾಲಕ್ಕೆ ಬೇಯುತ್ತೋ ಅಂತ ಅನಿಸೋದು. ನೋಡೋಣ ಅಂದ್ಬಿಟ್ಟು ಇವತ್ತು ಕುಕ್ಕರಲ್ಲಿ ಇಟ್ಟಿದ್ದು ಮಾಡೋಣ ಅಂತ ಹೇಳ್ಬಿಟ್ಟು. ಏನೇನು ಅಂದರೆ ಫಸ್ಟು ಕುಕ್ಕರ್ಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ ಮತ್ತು ಇದು ಇನ್ನು ಏಡಿಕಾಯಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಒಂದಷ್ಟು ತನಕ ಚೆನ್ನಾಗಿ ಫ್ರೈ ಮಾಡೋಣ, ಬಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ತಿರುಗಿಸೋಣ ಅಂದರೆ ಸೌಟಕ್ಕೆ ಸಿಗ್ತಾನೆ ಇಲ್ಲ. ಅದಕ್ಕೆ ಹಿಂಗೆ ಕುಲ್ಮ್ತಾರೆ, ಹಿಂಗೆ ಕುಲ್ಮೋದು ಅಂತ ಹೇಳ್ತಾರೆ. ಸೊ ಅದನ್ನು ಹಿಂಗೆ ಏನು ಕುಕ್ಕರ್ನ ಹಿಂಗೆ ಇದು ಮಾಡಿದ್ರೆ ಅದು ಸೊ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಕಲರ್ ನೋಡಿ, ಕಲರ್ ಸ್ವಲ್ಪ ಅದರಲ್ಲೂ ಚೇಂಜ್ ಆಯಿತು. ಅದಾದಮೇಲೆ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆ ಹಾಕಿ ಮಸಾಲೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸೋಣ ಅಂತ ಹೇಳ್ಬಿಟ್ಟು, ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೇಳಿಸ್ಕೊಂಡ್ರಿ ಅಲ್ವಾ, ನೀವು ನೋಡ್ತಿದ್ದೀರಾ ಆ ಥರ. ನೀವು ಪಾತ್ರೆಗೆ ಕಲ್ಲು ಹಾಕಿ ತಿರುಗಿಸಿದ್ರೆ ನಮ್ಮಮ್ಮ ಹಂಗೆ ಅನ್ನೋದು, ಅಯ್ಯೋ ಏಡಿಕಾಯಿ ಸಾರು ಮಾಡೋದು ಹೆಂಗೆ ಲೊಳ ಅಂತಿರ್ತವೆ, ಪಾತ್ರೆಗೆ ಹಾಕಿದ್ರೆ ಕಲ್ಲು ಥರ ಸೌಂಡ್ ಬರ್ತಾ ಇರುತ್ತೆ ಅಂತ. ಇನ್ನು ನಿಮಗೆ ಸಾಂಬಾರು ಹದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಬಿಟ್ಕೊಳ್ಳಿ. ಸೊ ನಾನು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಬಿಟ್ಕೊಂಡು ಒಂದು 4 ವಿಷಲ್ ಕೂಗಿಸ್ದೆ ಇರಲಿ ಅಂತ ಹೇಳ್ಬಿಟ್ಟು. 4 ವಿಷಲ್ ಕರೆಕ್ಟಾಗಿ ಬೆಂದಿತ್ತು ಗೊತ್ತಾ. ಅದೇನಿಲ್ಲ, ಸೊ ನೋಡೋಕ್ಕದು ಮೇಲ್ಗಡೆ ರಫ್ ಕಲ್ಲು ಥರ ಅನಿಸುತ್ತೆ, ಬೇಯಲ್ವೋ ಇಲ್ವೋ ಅಂತ. ಅದ್ರೊಳಗಡೆ ಅದೇನು ಜಿಡ್ಡಿರುತ್ತಲ್ಲ, ಈಗ ಅದು ಏಡಿಕಾಯಿ ಒಳಗಡೆ ಅದೇ ಜಿಡ್ಡು ಥರ ಇರುತ್ತೆ, ಅದು ಬೇಯಬೇಕಷ್ಟೇ. ಅದೇನಿಲ್ಲ, ಒಂದು 2-3 ಕೂಗಿಗೆಲ್ಲ ಬೇಯುತ್ತದು ಒಳಗಡೆ. ಅದು ಬಿಸಿ ಆದರೆ ಅದು ಒಳಗಡೆ ಗಟ್ಟಿಯಾಗಿ ಅದು ಬೆಣ್ಣೆ ಥರ ಆಗುತ್ತದು ಒಳಗಡೆ. ಅದು ನಾವು ಕಾಲು ಕಟ್ ಮಾಡಿದಾಗ ನಿಮಗೆ ಅದು ತಿನ್ನೋವಾಗ್ಲೂ ತೋರಿಸಿದ್ದೀನಿ ಯಾವ ಥರ ಇರುತ್ತೆ ಅಂತ. ನೋಡಿ, ಮುಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಬೇಯಿದ್ರೆ ಸಾಕು. ಹಾಗಾಗಿ ಒಂದು 4 ವಿಷಲ್ ಕೂಗ್ಸೋಣ ಅಂತ ಹೇಳ್ಬಿಟ್ಟು ಈ ಸರಿನೇ ಟ್ರೈ ಮಾಡಿದ್ದು. ಹೋದ ಸರಿ ಸಿಕ್ಕಾಪಟ್ಟೆ ಕೂಗ್ಸಿದ್ವಿ ನಾವು, ಅಯ್ಯೋ ಬೇಯಲ್ವೇನೋ ಅಂದ್ಕೊಂಡು. ನೋಡೋಣ ಮತ್ತೆ ಬೇಯಿಸಿದ್ರಾಯಿತು ಅಂದ್ಬಿಟ್ಟು 4 ವಿಷಲ್ ನಾನು ಆಫ್ ಮಾಡಿದೆ.
ಸೊ ಚೆನ್ನಾಗಿ ಬೆಂದಿತ್ತು ಕೂಡ. ಇನ್ನು ಊಟ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಊಟಕ್ಕೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದೆ. ನಮ್ಮ ಅತ್ತೆ ಕೂಡ ಮಲಗಿದ್ರು, ಅವ್ರಿಗೂ ಸಾಕಾಗಿದೆ, ಪಾಪ ಅಲ್ಲೆಲ್ಲ ಓಡಾಡಿದ್ರಲ್ವ ಅಂದ್ಬಿಟ್ಟು ಸಾಕಾಗಿದ್ದಾರೆ ಅಂದ್ಬಿಟ್ಟು ಅವರು ಕೂಡ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ಎಲ್ಲರೂ ಊಟ ಕೂತ್ಕೊಂಡ್ವಿ. ನಮ್ಮ ಮನೇಲಿ ಏನೇ ಮಾಡಿದ್ರು ಮುದ್ದೆ ಇರಲೇಬೇಕು. ಸೊ ನಾವು ಮುದ್ದೆಗೆ ಚೆನ್ನಾಗಿ ಅಡಿಕ್ಟ್ ಆಗಿದ್ದೀವಿ. ಕೆಲವು ಬರೀ ರೈಸ್ ಮಾಡ್ಕೊಂಡೇ ತಿಂತಾರೆ. ಸೊ ನಮಗೆ ಮುದ್ದೆ ರೈಸು ಎಲ್ಲ ಇರಬೇಕು. ಇನ್ನು ಯಾವತ್ತೂ ಎಡಿಕಾಯಿ ಸಾರು ಮಾಡಿದಿರೋಳು ಮಾಡಿದ್ನಲ್ಲ, ಹಂಗೆ ಚೆನ್ನಾಗಿ ಕೂಡ ಬಂತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಈಸಿನ ಎಡಿಕಾಯಿ ಮಾಡೋದು, ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಇನ್ನೂ ವೆರೈಟೀಸ್ ರೆಸಿಪಿ ಕೂಡ ಮಾಡ್ಬೋದು. ಸೊ ತಲೆಗೆಲ್ಲ ಸ್ವಲ್ಪ ಒಳಿತು, ಈ ಥರ ಮಾಡಿದ್ರೆ ಹೆಂಗೆ, ಇದನ್ನೇ ಈ ಥರ ಹಾಕಿ ಒಗ್ಗರಣೆ ಹಾಕಿದ್ರೆ, ಈ ಥರ ಫ್ರೈ ಮಾಡಿದ್ರೆ, ಈ ಥರ ರೋಸ್ಟ್ ಮಾಡಿದ್ರೆ ಹೆಂಗೆ ಅನ್ನೋ ಥರ ತಲೆಗೆಲ್ಲ ಬಂತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡಬೇಕು. ಬಟ್ ಒಬ್ಬಳೇ ನಾನು, ಯಾಕೆಂದರೆ ನಮ್ಮ ಹಸ್ಬೆಂಡು ಕೂಡ ತಿಂದ್ರಪ್ಪ ಇದನ್ನು, ನಾನು ತಿನ್ನಲ್ವೇನೋ ಅಂದ್ಕೊಂಡೆ. ಅವ್ರು ಕೂಡ ತಿಂದರು. ತಿಂತೀನಿ ಅಂದರೆ ಮೀನು ಜಾತಿನೇ ಅಲ್ವಾ ಇದನ್ನು, ಸೊ ತಿಂತೀನಿ ಅಂತ ಹೇಳ್ಬಿಟ್ಟು ತಿಂದರು. ಇದನ್ನು ಯಾವಾಗ ಮಾಡಬೇಕು ಅಂತಂದರೆ, ಬಟ್ ಅವರು ಒಂದು ಸರ ತೊಗೊಳ್ಳೇಬೇಕು. ಸೊ ಒಂದು ಸರದಲ್ಲಿ 10 ಇರುತ್ತೆ ಅದರಲ್ಲಿ ಕೊಟ್ಟಿದ್ರು. ನಾವೊಂದು 2 ಸರನೇನೋ ತೊಗೊಂಬಂದಿದ್ವಿ. ಇದರಲ್ಲೂ ಹಂಗೂ ಉಳಿದ್ಬಿಡ್ತು, ತಿನ್ನೋಕ್ಕಾಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದೆ, ಅವ್ರಿಗೂ ಕೂಡ ಕೊಟ್ಟೆ, ತೊಗೊಂಡ್ರು, ಇಸ್ಕೊಂಡ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಅದೆಂಗೋ ಹೇಳ್ತಾರಲ್ಲ, ಕಲಿಯ ತಕ್ಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕಪಿವಿದ್ಯೆ ಅಂತಾರಲ್ಲ. ಸೊ ಹಂಗಾಗಿ ನಾನು ಮಾಮೂಲಿ ಅಡುಗೆ ಕಲ್ತ ಮೇಲೆ ಅದು ಒಂದೇ ಅಡುಗೆನೇ ಮಾಡ್ತಾಯಿರ್ತೀವಿ. ಚೆನ್ನಾಗಿ ಕಲ್ತ ಮೇಲೆ ಅದನ್ನು ಹಿಂಗೆ ಮಾಡಿದ್ರೆ, ಅದನ್ನು ಹಂಗೆ ಮಾಡಿದ್ರೆ ಅನ್ನೋ ಥರ ಎಲ್ಲ ಚೆನ್ನಾಗಿ ಮಾಡ್ತಾಯಿರ್ತೀವಿ. ಸೊ ಈ ರೆಸಿಪಿ ಕೂಡ ನನಗೆ ಹಂಗೆ ಕಷ್ಟ ಆಗ್ತಿತ್ತು. ಸೊ ಇವಾಗ ಯಾರು ಹೆಲ್ಪ್ ಇಲ್ದಂಗೆ ಮಾಡಿದ್ನಲ್ಲ, ಚೆನ್ನಾಗಿತ್ತು. ಇನ್ನು ಊಟಕ್ಕೆ ಕೂಡ ಹಾಕ್ಕೊಟ್ಟೆ. ಸರ್ವಿಂಗ್ ನೋಡಿದ್ರಿ ಅಲ್ವಾ, ಆ ಥರ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಈ ಸರಿ ಹಿಂಗೆ ಮಾಡಿದ್ನಲ್ಲ, ಕಾಲೆಲ್ಲ ಏನೂ ತೆಗ್ದಿರೋ ಹಂಗೆ, ಅದು ಮುರಿದಿರೋಂಗೆ ಹಂಗೆ ಮಾಡಿದೆ, ಏನೋ ಒಂಥರ ಚೆನ್ನಾಗಿತ್ತು. ನಾನು ಮುದ್ದೆ ನೋಡಿ ಇಷ್ಟೇ ದಪ್ಪ ಇಟ್ಕೊಂಡಿದ್ದು, ಹೊಟ್ಟೆ ಬೇರೆ ಹಶ್ವಾಗ್ತಿರ್ಲಿಲ್ಲ. ಪೀಸ್ ಮಾತ್ರ ತಿನ್ನೋಣ ಅಂತ ಒಂದು 2-3 ಪೀಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟು ಹಾಕ್ಕೊಂಡೆ. ಯಾಕೆಂದರೆ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಜ್ಯೂಸ್ ಕುಡ್ದಿದ್ವಿ, ಜೋಳ ಎಲ್ಲ ತಿಂದಿದ್ವಿ, ಕಬ್ಬಿನ ಹಾಲೆಲ್ಲ ಕುಡ್ದಿದ್ವಿ, ಅದೇ ಹೊಟ್ಟೆ ತುಂಬ್ದಂಗಿತ್ತು. ಹಂಗಾಗಿ ಹೆಚ್ಚಾಗಿ ಇಟ್ಕೊಳ್ಳಲಿಲ್ಲ. ಏಡಿಕಾಯಿ ತಿನ್ನೋಣ ಅಂದ್ಬಿಟ್ಟು ಒಂದು 4 ಏಡಿಕಾಯಿ ತಿಂದೆ ನಾನು. ಚೆನ್ನಾಗಿತ್ತು ಗೊತ್ತಾ. ಇನ್ನು ನೆಕ್ಸ್ಟ್ ಇನ್ನೂ ಏನಾದರೂ ರೆಸಿಪಿ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅಂದ್ಕೊಂಡಿದ್ದೀನಿ, ನೋಡೋಣ ನೆಕ್ಸ್ಟು ಯಾರನ್ನ ನೆಂಟರು ಬಂದಾಗಲೇ ಮಾಡಬೇಕಿದ್ದು. ನಾವಿದ್ದರೆ ಮಾಡೋಕ್ಕೆ ಆಗೋಲ್ಲ, ಉಳಿದೋಗ್ಬಿಡುತ್ತೆ. ನಾವು ಯಾರೂ ತಿನ್ನೋದು 2-3 ಪೀಸ್ಗೆ ಅಷ್ಟೊಂದೆಲ್ಲ ವೇಸ್ಟ್ ಆಗುತ್ತೆ. ಇನ್ನು ಇದು ಮಾರನೇ ದಿನ ಬೆಳಗ್ಗೆ ನಮ್ಮತ್ತೆ ಕೂಡ ಹೊರಟರು. ಮೈಸೂರಲ್ಲಿನೋ ಆಯುರ್ವೇದ ಡಾಕ್ಟ್ರಿಗೆ ತೋರಿಸ್ತಾಯಿದ್ವಿ, ಮಂಡಿ ನೋವಿದೆ ಅವ್ರಿಗೆ. ಸೊ ಹಂಗಾಗಿ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡೋದ್ರು. ಇನ್ನು ಲೇಪನ ಸ್ಕೂಲಿಗೆ ಬಿಡೋಣ ಅಂದ್ಬಿಟ್ಟು ಹಂಗೆ ನಾನು ಅಜ್ಜಿ ಜೊತೆನೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಜೊತೆ ಸ್ಕೂಲಿಗೆ ಬಿಡ್ಸ್ಕೊತ ಇದ್ದ. ಇವತ್ತು ನಮ್ಮತ್ತೆ ಕೇಳಿ, ನಾನೊಂದು ಟೊಮೊಟೊ ಸಾರು ಮಾಡ್ತೀನಿ, ಅದನ್ನು ಮಾಡಮ್ಮ, ಚೆನ್ನಾಗಿ ಮಾಡ್ತೀಯ, ನನಗೆ ಅದೇ ಸಾರು ಬೇಕು, ಮಾಡಿಕೊಡು, ಬಾಕ್ಸಿಗೆ ಹಾಕ್ಕೊಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಾಡಿ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟು ಕಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಪ್ಪ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಬಿಡು ಇಲ್ಲಿ ಬಿಡು, ಒಂದು ಹೋಗಿ ನೀನು ಇಟ್ಕೊಂಡು ಕೊಡು, ಅಲ್ಲೂ ಕೂಡ ಒಳಗೆ